ಹೆಲೋ ನಮಸ್ಕಾರ. ಸೆಲೆಬ್ರಿಟಿ ಟಾಕ್ ವಿತ್ ಪಬ್ಲಿಕ್ ಟೆಕ್ಸ್ಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚೈತನ್ಯ ಕೊಟ್ಟಾರಿ. ಇವತ್ತು ನನ್ನ ಜೊತೆ ಕನ್ನಡ ಸಿನಿರಂಗದಲ್ಲೇ ಹೇ ಕ್ಯಾಡ್ಬರೀಸ್ ಅನ್ನುವ ಹೆಸರಿನ ಮುಖೇನ ಫುಲ್ ಫೇಮಸ್ ಆಗಿರುವಂಥ ಬಿಗ್ ಬಾಸ್ ಸೀಸನ್ 11 ಖ್ಯಾತಿಯ ಧರ್ಮ ಕೀರ್ತಿರಾಜ್ ಇವತ್ತು ನನ್ನ ಜೊತೆ ಇದ್ದಾರೆ. ಬನ್ನಿ ಅವ್ರ ಜೊತೆ ಮಾತಾಡೋಣ. ಸರ್, ಹೇಗಿದ್ದೀರಾ? ಸೂಪರ್, ಫಸ್ಟ್ ಕ್ಲಾಸ್, ತುಂಬ ಚೆನ್ನಾಗಿದ್ದೀನಿ. ಸರ್, ಬಿಗ್ ಬಾಸ್ ಮನೆಯಿಂದ ಬಂದ ತಕ್ಷಣ ನಿಮ್ಮನ್ನು ಹುಡುಕಿದ್ದು ಪಬ್ಲಿಕ್ ಟೆಕ್ಸ್ಟ್ ಎಲ್ಲ ಕಡೆ ಕೂಡ ಎಲ್ಲಿ ಧರ್ಮ ಕೀರ್ತಿರಾಜ್, ಅಷ್ಟು ಬ್ಯುಸಿ ಇದ್ರಾ ಸರ್? ಸಾರಿ, ಐ ಥಿಂಕ್ ಕಪಲ್ ಆಫ್ ಟೈಮ್ಸ್ ನೀವು ಫೋನ್ ಮಾಡಿದ್ರಿ, ಬಟ್ ಆಮೇಲೆ ಪ್ಲ್ಯಾನ್ ಮಾಡಿದ್ವಿ, ಬಟ್ ಏನೋ ಕಾರಣ ಅಂತಂದ್ರೆ ಶೂಟಿಂಗ್ ಎಲ್ಲ ಆಯಿತು, ಆಮೇಲೆ ಇಂಟರ್ವ್ಯೂಸ್ ಆಗಿರ್ಬೋದು. ಒಳ್ಳೆ ರೆಸ್ಪಾನ್ಸ್ ಇದೆ ಆಚೆ ಕಡೆ ಬಂದಮೇಲೆ. ಎಲ್ಲ ಕಡೆ ನಾನು ಹೋಗಿದ ಕಡೆ ಎಲ್ಲ ಜನ ತುಂಬ ಚೆನ್ನಾಗಿ ಆಕ್ಸೆಪ್ಟ್ ಮಾಡ್ತಾ ಇದ್ದಾರೆ. ಆ್ಯಂಡ್ ನನಗೆ ಐ ಥಿಂಕ್ ಒಂದು ಸೆಕೆಂಡ್ ಇನ್ನಿಂಗ್ಸ್ ಆಫ್ ಲೈಫ್ ಅನ್ನೋದೇ ಒಂದು ಬಿಗ್ ಬಾಸ್ ಕೊಟ್ಟೈತೆ. ಸೊ ಐ ಆಮ್ ವೆರಿ ಹ್ಯಾಪಿ ಆ ನಿಟ್ಟಿನಲ್ಲಿ. ಬಟ್ ಸಾರಿ, ನಿಮಗೆ ಥ್ಯಾಂಕ್ಸು. ಯಾ ಸರ್, ಬಿಗ್ ಬಾಸ್ ಮನೆಯಲ್ಲಿ ಧರ್ಮ ಕೀರ್ತಿರಾಜ್ ಅಂತ ಹೇಳಿದಾಗ ಎಲ್ರಿಗೂ ಕೂಡ ಒಂದು ಸ್ವೀಟ್ ಆ್ಯಂಡ್ ಸಾಫ್ಟ್ ಆಗಿರುವಂಥ ಮನುಷ್ಯ. ನಾವೆಲ್ಲರೂ ಕೂಡ ಅಂದ್ಕೊಂಡಿರಲಿಲ್ಲ ಧರ್ಮ ಅವ್ರು ಹೀಗಿರ್ತಾರೆ ಅನ್ನುವಂಥದ್ದು. ನಾವೆಲ್ಲರೂ ಅಂದ್ಕೊಂಡಿದ್ವಿ ಮಂಜು ಥರನೇ ಇವರು ಕೂಡ ಟ್ರಿಗರ್ ಆಗಿ ಎಲ್ರಿಗೂ ಕೂಡ ಟ್ರಿಗರ್ ಮಾಡ್ತಾರೆ ಅನ್ನುವಂಥದ್ದು. ಸೊ ಕ್ಯಾಡ್ಬರಿ ಥರನೇ ಮನೆಯಲ್ಲೂ ಕೂಡ ಇದ್ರಿ ಸರ್. ನಿಮ್ಮ ಈ ಸ್ವಭಾವದ ಬಗ್ಗೆ ಏನು ಹೇಳ್ತೀರಾ? ಆ್ಯಕ್ಚುಲಿ ನಾನು ಎಲ್ಲಿ ಒಂದು ಸ್ಟ್ಯಾಂಡ್ಸ್ ತೊಗೊಬೇಕು ನನಗೋಸ್ಕರ, ಇಲ್ಲ ಎಲ್ಲಿ ಕೋಪ ಮಾಡ್ಕೊಬೇಕು, ಎಲ್ಲಿ ಮಾತಾಡಬೇಕು ಅನ್ನೋದು ಐ ಥಿಂಕ್ ಅದೊಂದು ನನಗೆ ನ್ಯಾಚುರಲಾಗೇ ಬಂದಿತ್ತು. ಎಲ್ಲೋ ಒಂದು ಕಡೆ ಬೇಕು ಅಂತ ಕಿರ್ಚಾಡೋದಾಗಿರ್ಬೋದು, ಬೇಕು ಅಂತ ಜಗಳ ಆಡಿರ್ಬೋದು, ಅದು ನನಗೆ ಆಗಲ್ಲ, ಯಾಕಂದ್ರೆ ಬಿಕಾಸ್ ಆಫ್ ಮೈ ನೇಚರ್. ಸೊ ಅಲ್ಲಿ ನನಗೆ ಎಲ್ಲಿ ಅನಿಸುತ್ತೋ ಲೈಕ್ ನನಗೆ ಮಾತಾಡಬೇಕು, ನನಗೋಸ್ಕರ ಮಾತಾಡಬೇಕು, ಬೇರೆಯವ್ರಿಗೋಸ್ಕರ ಏನಾದ್ರು ಮಾತಾಡಬೇಕಂದ್ರೆ ಅದಿತ್ತು. ಅದು ಜನ ತುಂಬ ಚೆನ್ನಾಗಿ ಇಷ್ಟಪಟ್ಟಿದ್ದಾರೆ. ಆ್ಯಂಡ್ ಐ ಥಿಂಕ್ ದಟ್ ಇಸ್ ಆಲ್ ಕಮ್ ವೆರಿ ನ್ಯಾಚುರಲಿ. ಇದು ಯಾವುದು ಪ್ಲ್ಯಾಂಡ್ ಅಂತೂ ಮಾಡೋಕ್ಕಾಗಲ್ಲ ನಾವು. ಸೊ ಆ ಕ್ಯಾರೆಕ್ಟರ್ ನಾನು ಹೆಂಗಿದ್ದೆ, ಹೊರಗಡೆ ಹೆಂಗಿದ್ದೆ, ಮನೆ ಒಳಗಡೆ ಅದೇ ಥರ ಇದ್ದೆ. ಸುದೀಪ್ ಸರ್ಗೂ ಲಾಸ್ಟಲ್ಲಿ ನಾನು ಹೇಳಿದೆ, ಹೋಗೋಕ್ಕಿಂತ ಮುಂಚೆ 1 ವೀಕ್ ಮುಂಚೆ ಹೊರಗೇನೆ ಇರೋ ಒಂದು ವ್ಯಕ್ತಿತ್ವನ ತೊಗೊಂಬಂದ್ಬಿಡೀನಿ ಸರ್, ನಾನು ಹೆಂಗೆ ಯಾವ ಥರ ಇರಬೇಕಂದ್ರೆ ಗೊತ್ತಾಗ್ತಿಲ್ಲ ನನಗೆ ಅಂತ. ಸೊ ಐ ಥಿಂಕ್ ಅದು ನನಗೆ ಇಟ್ಸ್ ಬಿಕಮ್ ಅ ವೆರಿ ಗುಡ್ ಪ್ಲಸ್ ಅಷ್ಟೇ. ಯಾ ಸರ್, ಬಿಗ್ ಬಾಸ್ ಮನೆಯಲ್ಲಿ ಧರ್ಮ ಅವ್ರು ಎಷ್ಟು ಫೇಮಸ್ ಆದರು, ಅದರ ಜೊತೆಗೆ ನೀವು ಚಪಾತಿಯಲ್ಲೂ ತುಂಬ ಫೇಮಸ್ ಆಗಿದ್ದೀರಾ ಸರ್. ನೀವು ಹೇಳಿದ್ರಿ ನಾನು ಏನು ಮಾಡೋದು ಕಲ್ತಿದ್ರೆ ಗೊತ್ತಿಲ್ಲ, ಚಪಾತಿ ಒಂದು ಮಾಡೋದು ಕಲ್ತ್ಕೊಂಡು ಬಂದಿದ್ದೇನೆ. ಏನು ಸರ್ ಇದು ಚಪಾತಿ ಸೀಕ್ರೆಟ್? ಅದು ಚಪಾತಿದು ಐ ಥಿಂಕ್ ಅದೆಲ್ಲಂದರೆ ಒಂದು ರಾತ್ರಿ ಲಟನ್ಗೆ ಸೌಂಡ್ ಬರ್ತಿದ್ದಂಗೆ ಎಲ್ಲಿದ್ರು ಸರಿ ಹೋಗ್ಬಿಟ್ಟು ಚಪಾತಿ ಬೇಯಿಸೋಣ, ಚಪಾತಿ ಸುಡೋಣ ಅಂತ ಹೋಗ್ತಿದ್ದೆ. ಸೊ ಅದೇನಾಯಿತು, ಒಂದು ಜಗಳ ಆಗುತ್ತೆ ಜಗದೀಶ್ ಸರ್ ಮತ್ತು ಚೈತ್ರ ಅವ್ರದ್ದು. ಸೊ ಅಲ್ಲಿ ಆ ಟೈಮಲ್ಲಿ ನಾನು ಅನುಷ ಐ ಥಿಂಕ್ ಚಪಾತಿ ತಿಂತಾ ಇರ್ತೀವಿ ಆರಾಮಾಗೆ. ಸೊ ಅದು ಸುದೀಪ್ ಸರ್ ಹೇಳಿದ್ರು, ಪ್ರಪಂಚದಲ್ಲಿ ಏನೇ ಆದರೂ ಪರ ನಿಮ್ಮ ಪಾಡಿಗೆ ನೀವು ಆರಾಮಾಗಿರ್ತೀವಿ. ಅದು ನಾನು ಆಚೆ ಬಂದಾಗ ನಂಗೆ ಗೊತ್ತಾಗಿದೆ ಅಷ್ಟೊಂದು ಟ್ರೋಲ್ ಆಗೈತೆ, ಅಷ್ಟೊಂದು ಒಂದು ನ್ಯೂಸ್ ಬಂದೈತೆ ಅಂತ. ಬಟ್ ಅದು ನೋಡಿದಾಗ ಖುಷಿ ಆಯಿತು. ಐ ಮೀನ್ ಬಟ್ ಅದಾದಮೇಲೆ ಆ್ಯಕ್ಚುಲಿ ಹೋಗಿದ್ದೀನಿ, ಆ ಜಗಳನ ಸ್ಟಾಪ್ ಮಾಡೋಕ್ಕೆ ಹೋಗಿದ್ದೀನಿ, ಮಾತಾಡಿದ್ದೀನಿ. ಬಟ್ ಆ ಟೈಮಲ್ಲಿ ಅದು ಬಂದಿದ್ದು, ಅದಕ್ಕೆ ಚಪಾತಿ ಅನ್ನೋದು ಅಲ್ಲಿಗೆ ಸ್ವಲ್ಪ ಅದು ಫೇಮಸ್ ಆಯಿತು. ಯಾ ಸರ್, ಬಿಗ್ ಬಾಸ್ ಮನೆಯಲ್ಲಿ ನಿಮ್ಮದು ಮತ್ತು ಅನುಷನ ಜೋಡಿ ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ಅದೇ ಎಷ್ಟೋ ಫ್ಯಾನ್ ಬೇಸ್ಗಳು, ತುಂಬ ಚಾನೆಲ್ಗಳು, ಅದೇ ರೀತಿ ತುಂಬ ಗ್ರೂಪ್ಗಳು ಕೂಡ ಕ್ರಿಯೇಟ್ ಆಗಿದೆ. ನಿಮ್ಮ ಈ ಕ್ಯೂಟ್ ಪೇರ್ ಬಗ್ಗೆ ಏನು ಹೇಳ್ತೀರಾ ಸರ್? ಆ್ಯಕ್ಚುಲಿ ಜನ ಇಷ್ಟಪಟ್ಟಿದ್ದು ನಮಗೆ ಒಂಥರ ನಮ್ಮ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಒಂದು ಪೇರ್ನ ಆನ್ ಸ್ಕ್ರೀನ್ ಇವಾಗ ಒಂದು ಸಿನಿಮಾನಲ್ಲಿ ನೋಡ್ತೀವಿ, ಹೀರೋ ಹೀರೋಯಿನ್ ಇದೆ ಚೆನ್ನಾಗಿದೆ, ಪೇರ್ ಚೆನ್ನಾಗಿದ್ದಾರೆ ಅಂತ. ಸೊ ಅದನ್ನು ನಾವು ಆ್ಯಕ್ಸೆಪ್ಟ್ ಮಾಡ್ತೀವಿ, ಯಾಕಂದರೆ ಬಿಗ್ ಬಾಸಲ್ಲಿ ನಮ್ಮನ್ನ ಅಷ್ಟು ಇಷ್ಟಪಟ್ಟಿದ್ದಾರೆ. ಐ ಥಿಂಕ್ ಇಟ್ಸ್ ಅ ಬ್ಲೆಸ್ಸಿಂಗ್. ಬಟ್ ವಿ ಬೋತ್ ನೋ, ನಮಗೆ ಮತ್ತು ಅನುಷಾಗ್ ಗೊತ್ತು, ವಿ ಬೋತ್ ಆರ್ ವೆರಿ ಗುಡ್ ಫ್ರೆಂಡ್ಸ್. ನಾವು ಫ್ರೆಂಡ್ಸ್ ಆಗಿದ್ವಿ, ಇವಾಗಲೂ ಫ್ರೆಂಡ್ಸ್ ಆಗಿದ್ದೀವಿ, ಮುಂದೆನೂ ಫ್ರೆಂಡ್ಸ್ ಆಗಿರ್ತೀವಿ. ಯಾಕಂದರೆ ನಂದು ಒಂದು ಪರ್ಸ್ನಲ್ ಲೈಫ್ ಇದೆ, ಅವ್ರದ್ದೊಂದು ಪರ್ಸ್ನಲ್ ಲೈಫ್ ಇದೆ. ಸೊ ನಂದು ನೆಕ್ಸ್ಟ್ ಇಯರ್ ಮದುವೆಗಳು ಪ್ಲ್ಯಾನ್ ನಡೀತಾ ಇದೆ. ಸೊ ಐ ಆಮ್ ಪ್ಲ್ಯಾನ್ ಟು ಗೆಟ್ ಮ್ಯಾರಿಡ್. ಸೊ ಮನೇಲಿ ಆಲ್ರೆಡಿ ಮಾತುಕತೆ ಆಗ್ತಾಯಿದೆ, ಹುಡುಕ್ತಾ ಇದ್ದಾರೆ, ನೋಡಿದ್ದಾರೆ ಆಲ್ಮೋಸ್ಟು. ಸೊ ಈ ಥರ ಇರೋದ್ರಿಂದ ಸೊ ಐ ಥಿಂಕ್ ಇಟ್ಸ್ ಮೋರ್ ಆಫ್ ಗುಡ್ ಫ್ರೆಂಡ್ಶಿಪ್. ಆ್ಯಂಡ್ ಅದನ್ನು ಅವ್ರು ರೆಸ್ಪೆಕ್ಟ್ ಮಾಡ್ತಾರೆ, ನಾನು ರೆಸ್ಪೆಕ್ಟ್ ಮಾಡ್ತೀನಿ. ಬಟ್ ಅಲ್ಲಿ ಜನ ನಮ್ಮನ್ನ ಆ ಥರ ನೋಡಿದ್ದು, ಆಮೇಲೆ ಅದೇನಾಗಿದೆ ಅಂದರೆ 24 ಅವರ್ಸಲ್ಲಿ ಒಂದು ಅರ್ಧ ಗಂಟೆ ನಮ್ದು ಏನಾದರೂ ಒಂದು ಕ್ಯೂಟ್ ಆಗಿರೋದನ್ನ ಚೆನ್ನಾಗಿ ಎಡಿಟ್ ಮಾಡಿ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಅದು ಜನ ಆ್ಯಕ್ಸೆಪ್ಟ್ ಮಾಡಿದ್ದಾರೆ, ಇಷ್ಟಪಟ್ಟಿದ್ದಾರೆ. ಸೊ ವಿ ಆರ್ ಬ್ಲೆಸ್ಡ್ ಆ್ಯಕ್ಚುಲಿ. ಅಷ್ಟೊಂದು ಫ್ಯಾನ್ ಪೇಜಸ್ಸು, ನಿಜವಾಗ್ಲೂ ಎಲ್ಲ ಫ್ಯಾನ್ ಪೇಜಸ್ಗೂ ಸಪೋರ್ಟ್ ಅವ್ರು ಮಾಡಿದ್ರೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಸರ್, ಈಗ ಹೇಳಿದ್ರಿ ನೀವು ಇದೇ ಫಸ್ಟ್ ಟೈಮ್ ರಿವೀಲ್ ಮಾಡಿದ್ರು ಅನ್ಸುತ್ತೆ, ನೆಕ್ಸ್ಟ್ ಇಯರ್ ಮದುವೆ ಆಗ್ತಿದ್ದೇನೆ, ಅದು ಕೂಡ ಹುಡುಗಿ ನೋಡಿದ್ರು ಅಂತ ಹೇಳಿದ್ರಿ. ಯಾರು ಸರ್ ಆಗಿದ್ರು ಹುಡುಗಿ? ಸಿನಿಮಾ ಬ್ಯಾಕ್ಗ್ರೌಂಡ್ ಇದೆಯಾ? ಅಲ್ಲ ನಾನ್ ಸಿನಿಮಾ ಬ್ಯಾಕ್ಗ್ರೌಂಡಾ? ಇಲ್ಲ, ಸಿನಿಮಾ ಬ್ಯಾಕ್ಗ್ರೌಂಡ್ ಅಲ್ಲ, ಬಟ್ ನೋಡ್ತಾ ಇದ್ದಾರೆ. ಸೊ ನನಗೆ ಅದಿನ್ನೂ ಕನ್ಫರ್ಮೇಷನ್ ಅಂತ ಒಂದು ಇದು. ಸೊ ಲೆಟ್ಸ್ ಸಿ, ಅದಾದಾಗ ಖಂಡಿತ ಹೇಳ್ತೀನಿ. ಸೊ ಇಲ್ ಟೇಕ್ ಟೈಮ್. ಬಟ್ ಮೊದಲು ಸಿನಿಮಾಗಳು ಚೆನ್ನಾಗಿ ರಿಲೀಸ್ ಆಗಿ ನಿರ್ಮಾಪಕರು ಜೇಬ್ ತುಂಬಿದ್ರೆ ಅದು ಅದಕ್ಕಿಂತ ದೊಡ್ಡ ಗೆಲುವು, ಅದಕ್ಕಿಂತ ಖುಷಿ ಯಾವುದೂ ಇಲ್ಲ. ಅದೇ ಜೊತೆಗೆ ಐ ಥಿಂಕ್ ಎಲ್ಲ ಒಂದು ಹಂತದಲ್ಲಿ ಆಗಬೇಕು ಲೈಫಲ್ಲಿ. ನವಗ್ರಹ ಒಂದು ಟೈಮಲ್ಲಿ ಆಗಿದ್ದು ನನ್ನ ಪೀಕಲ್ಲಿ, ನನ್ನ ಲೈಫಲ್ಲಿ. ಅದಾದಮೇಲೆ ಬಿಗ್ ಬಾಸ್ ಆಗಿದ್ದು, ನೆಕ್ಸ್ಟ್ ಮದುವೆ ಅನ್ನೋದು ಒಂದು ಟೈಮಲ್ಲಿ ಆಗಬೇಕು. ಸೊ ಅದಕ್ಕೆಲ್ಲ ಟೈಮ್ ಕೂಡ ಬರಬೇಕು ಅಷ್ಟೇ. ಎಸ್ ಸರ್, ಬಿಗ್ ಬಾಸ್ ಮಾತುಕತೆ ಆಯಿತು. ಇದೀಗ ನಿಮ್ಮ ಸಿನಿಮಾ ತಲ್ವಾರ್ ಸಿನಿಮಾ ಬರ್ತಾ ಇದೆ, ಅದರಲ್ಲೂ ಕೂಡ ನಾಯಕ ನಟನಾಗಿ ಆ್ಯಕ್ಟ್ ಮಾಡಿದ್ದೀರಾ. ಈ ಸಿನಿಮಾದ ಬಗ್ಗೆ ಏನು ಹೇಳ್ತೀರಾ ಸರ್?
ತಲ್ವಾರು ನನಗೆ ಐ ಥಿಂಕ್ ಒಂದು ವೆರಿ ಸ್ಪೆಷಲ್ ಸಿನಿಮಾ. ಐ ಥಿಂಕ್ ಕೋವಿಡ್ಗಿಂತ ಸ್ವಲ್ಪ ಮುಂಚೆ ಇದು ಮುಹೂರ್ತ ನಡೆದಿದ್ದು, ದರ್ಶನ್ ಸರ್ ಕ್ಲಾಪ್ ಮಾಡಿದ್ದು ಸಿನಿಮಾಗೆ. ಸೊ ಅಲ್ಲಿಂದ ಹಿಡಿದು ಇವತ್ತು ಒಂದು ಜರ್ನಿ ಇಲ್ಲಿಗೆ ತನಕ ಬಂದಿದ್ದೀವಿ, ಒಂದು ರಿಲೀಸಿಗೆ ರೆಡಿ ಆಗೈತೆ. ಆ್ಯಂಡ್ ಈ ಸಿನಿಮಾಲಿ ಒಂದು ಔಟ್ ಆ್ಯಂಡ್ ಔಟ್ ಮಾಸ್ ಪ್ಲಸ್ ಒಂದು ಶೇಡ್, ಒಂದು ಧರ್ಮನ ಈ ಶೇಡಲ್ಲಿ ನೋಡ್ಬೋದಾ. ಒಂದು ಲಾಂಗ್ ಹೇರ್ ಆಗಿರ್ಬೋದು, ಜುಟ್ಟು ಆಗಿರ್ಬೋದು, ಆಮೇಲೆ ದಾಡಿ ಆಗಿರ್ಬೋದು, ಒಂದು ಏನೂ ವಿಗ್ ಇಲ್ಲ, ಇಟ್ ಇಸ್ ಆಲ್ ನ್ಯಾಚುರಲ್. ಸೊ ಈ ಶೇಡಲ್ಲಿ ನೋಡೋದು ಒಂದು ಒಳ್ಳೆ ಇದು. ಆ್ಯಂಡ್ ಒಂದು ರೌಡಿಸಮ್ ಬೇಡ, ಎಲ್ಲ ಬಿಟ್ಬಿಟ್ಟು ಆರಾಮಾಗಿರ್ತೀನಿ ಅನ್ನೋದಕ್ಕೆ ಅಲ್ಲಿ ಏನೇನಾಗುತ್ತೆ ಲೈಫಲ್ಲಿ, ಲವ್ ಲೈಫಲ್ಲಿ ಏನೇನಾಗುತ್ತೆ, ಅಲ್ಲಿ ಏನಾಗುತ್ತೆ, ನಂದು ಆದಿತ್ಯ ಅವ್ರ ಕಾಂಬಿನೇಷನಲ್ಲಿ. ಆ್ಯಂಡ್ ಮುಖ್ಯವಾಗಿ ಕ್ಲೈಮ್ಯಾಕ್ಸಲ್ಲಿ ಮಾಡಿದ ತಪ್ಪನ್ನ ಹೆಂಗೆ ಒಂದು ತಾಯಿ ಯಾವ ಥರ ಅನುಭವಿಸ್ತಾರೆ, ನಾನು ಮಾಡಿರೋದು ಒಂದು ಇದನ್ನು ಯಾವ ಥರ ತಾಯಿ ಏನೇನು ಅನುಭವಿಸ್ತಾರೆ, ಅದನ್ನು ನಾನು ನೋಡಿ ನನ್ನ ಕಣ್ಣಲ್ಲಿ ನಾನು ನೋಡಿದಾಗ ಏನೇನಾಗುತ್ತೆ. ಸೊ ಈ ಥರ ಸೆಂಟಿಮೆಂಟು, ಸೊ ಎಲ್ಲ ಒಂದು ಪ್ಯಾಕ್ಟು ಸಿನಿಮಾ ಥರ ಜಾನರ್ ಥರ ಇದೆ. ಈಗಲೂ ಕೂಡ ಬಿಗ್ ಬಾಸ್ ಮನೆಯಿಂದ ಆಚೆ ಬಂದು ಬಿಗ್ ಬಾಸ್ ನೋಡ್ತಾ ಇದ್ದೀರಾ ಸರ್? ನೋಡ್ತಾ ಇದ್ದೀನಿ, ಬಟ್ ಕಂಟಿನ್ಯೂಸ್ ಆಗಿ ಫಾಲೋ ಮಾಡೋಕ್ಕಾಗ್ತಿಲ್ಲ. ಯಾಕಂದರೆ ತುಂಬ ಟ್ರಾವೆಲಿಂಗ್ ಇದೆ, ಶೂಟಿಂಗ್ ಇದೆ, ಆಮೇಲೆ ಪೆಂಡಿಂಗ್ ವರ್ಕ್ ಇತ್ತು, ಆಮೇಲೆ ಸುಮಾರು ಶೋಸ್ಗಳು ಒಪ್ಕೊಂಡಿದ್ದೀನಿ. ಸೊ ಬಟ್ ಅಲ್ಲಲ್ಲಿ ನೋಡ್ತಾ ಇರ್ತೀನಿ. ಆ್ಯಂಡ್ ಫೀಲ್ ಗುಡ್. ಐ ವಿಶ್ ಆಲ್ ಆಫ್ ದೆಮ್, ಯಾರ್ಯಾರು ಇದ್ದಾರೋ ಒಳಗಡೆ, ಐ ಥಿಂಕ್ ವಿ ಆರ್ ಆಲ್ ಲೈಕ್ ಫ್ಯಾಮಿಲಿ. ಯಾರು ಗೆದ್ರೂ ಅದರಲ್ಲಿ ಐ ಬಿ ವೆರಿ ಹ್ಯಾಪಿ. ಯಾಕಂದರೆ ನನಗೊತ್ತು ಅಲ್ಲಿ ಟಿ ವಿಯಲ್ಲಿ ನೋಡೋದಕ್ಕಿಂತ ಅಲ್ಲಿ ಹೋಗಿ ನಾವು ಯಾವ ಥರ ಅಲ್ಲಿರೋದು, ಇಟ್ಸ್ ನಾಟ್ ಎನ್ ಈಸಿ ಜಾಬ್, ಇಟ್ಸ್ ಅ ಚಾಲೆಂಜ್. ಸೊ ಐ ವಿಶ್ ಎವ್ರಿಬಡಿ ಆಲ್ ದ ಬೆಸ್ಟ್, ಎಲ್ಲ ಒಳ್ಳೇದಾಗಲಿ ಎಲ್ರಿಗೂ, ಅಲ್ಲಿರೋ ಎಲ್ಲ ಕಂಟೆಸ್ಟೆಂಟ್ಸ್ಗೂ. ಆ್ಯಂಡ್ ಲೆಟ್ ದ ಬೆಸ್ಟ್ ಪರ್ಸನ್ ವಿನ್. ಹನುಮಂತು, ತ್ರಿವಿಕ್ರಮ್, ಐ ಥಿಂಕ್ ಮಂಜಣ್ಣ ಆ್ಯಂಡ್ ಭವ್ಯ ಇವಾಗ ತುಂಬ ತುಂಬ ಅಗ್ರೆಸಿವ್ ಆಗಿ ಆಡ್ತಾರೆ. ಆಮೇಲೆ ಅವ್ರಿಗೋಸ್ಕರ ಒಂದು ಇದು ಸ್ಟ್ಯಾಂಡ್ಸ್ ತೊಗೊತಾರೆ ಎಲ್ಲ ಕಡೆ. ಆ್ಯಂಡ್ ಭವ್ಯನ ತುಂಬ ಚೇಂಜಸ್ ನೋಡ್ತಾ ಇದ್ದೀನಿ, ಒಂದು ಪಾಸಿಟಿವ್ ಚೇಂಜಸ್ ನೋಡ್ತಾ ಇದ್ದೀನಿ ಭವ್ಯಲ್ಲಿ, ಒಂದು ಒಳ್ಳೆ ಪಾಸಿಟಿವ್ ಚೇಂಜಸ್ ಭವ್ಯ ಅವರಾಗಿರ್ಬೋದು. ಆ್ಯಂಡ್ ಅಷ್ಟೇನು ಐಶ್ವರ್ಯ ಅವರು ಶಿ ಈಸ್ ಕಮಿಂಗ್, ಸ್ವಲ್ಪ ಇದಾಗ್ತಾ ಇದೆ. ಯಾರ ಹೆಸರು ಬಿಟ್ಟೆ ಮಾಡ್ತಾ ಹೊಡೀನಿ. ಧನ್ರಾಜ್ ಹೇಳಿದೆ. ಧನ್ರಾಜ್. ಮೋಕ್ಷಿತ್ ಅವರು ಐ ಥಿಂಕ್ ಇವನ್ ಶಿ ಈಸ್ ಆಲ್ಸೋ ಇವಾಗ ಇತ್ತೀಚೆಗೆ ಹೌದು ಇದ್ದಾರೆ. ಐ ಮೀನ್ ಆಲ್ ಆಫ್ ದೆಮ್ ಆರ್ ಗುಡ್, ಬಟ್ ಟಾಪ್ 5 ಇವ್ರು ಬರ್ತಾರೆ. ಸರ್ ಇನ್ನೊಂದು, ನಿಮಗೆ ತುಂಬ ಜನ ಗರ್ಲ್ಸ್ ಫ್ಯಾನ್ಸ್ ಇದ್ದಾರೆ ಸರ್, ತುಂಬ ಕ್ರಶ್ ಬಾಯ್ ಕೂಡ ಆಗಿದ್ದೀರಾ ನಾವು ಬಿಗ್ ಬಾಸ್ ಮನೇಲಿರುವಾಗ. ಸೊ ನಿಮ್ಮ ಈ ಬ್ಯೂಟಿ ಸೀಕ್ರೆಟ್ ಏನು ಸರ್? ಇಷ್ಟು ಹ್ಯಾಂಡ್ಸಮ್ ಆಗಿದ್ದೀರಲ್ಲ, ಏನಿದ್ರ ರಹಸ್ಯ ಅಂತ? ಏನು ಬ್ಯೂಟಿ ಸೀಕ್ರೆಟ್ ಏನಿಲ್ಲ. ಐ ಥಿಂಕ್ ಜೀನ್ಸ್ ನಮ್ಮ ಅಪ್ಪ ಅಮ್ಮ, ಅದು ಐ ಥಿಂಕ್ ಅವ್ರಿಗೆ ಕೇಳಬೇಕು. ಸೊ ಅದನ್ನು ಜಸ್ಟ್ ಫಾಲೋ ಮಾಡ್ತೀನಿ. ಐ ಮೀನ್ ಸ್ವಲ್ಪ ನಾವು ಕಲ್ತಿರೋದು ನಮ್ಮ ತಂದೆಯವರಿಂದ, ಕೆಲಸದ ಮೇಲೆ ಇರೋ ಒಂದು ಶ್ರದ್ಧೆ, ಫಿಟ್ನೆಸ್ ಆಗಿರ್ಬೋದು. ಸೊ ಐ ಥಿಂಕ್ ಅದನ್ನು ಪಾಲಿಸ್ಕೊಂಡು ಬಂದಿದ್ದೀನಿ. ಸೊ ಐ ಥಿಂಕ್ ಇಟ್ಸ್ ಜಸ್ಟ್ ಗೋಯಿಂಗ್ ವಿತ್ ದ ಫ್ಲೋ ಅಷ್ಟೇ. ಪ್ಲ್ಯಾಂಡಾಗಿ ಏನೋ ಹಿಂಗೆ ಫೇಶಿಯಲ್ ಮಾಡ್ಕೊಬೇಕು, ಇಲ್ಲ ಇದು ಮಾಡ್ಕೊಬೇಕು ಆ ಥರ ಏನಿಲ್ಲ. ಯಾವುದಾದ್ರೂ ಒಂದ್ಸಲಿ ಮಾಡಿಸ್ಕೊಳ್ಳೋದು. ಬಟ್ ಐ ಥಿಂಕ್ ಜಸ್ಟ್ ಗೋ ವಿತ್ ದಟ್ ಫ್ಲೋ. ಖುಷಿಯಾಗಿರಿ, ನೆಮ್ಮದಿಯಾಗಿರಿ, ನಗ್ನಗ್ತಾ ಇರಿ. ಐ ಥಿಂಕ್ ಅದೇ ಐ ಥಿಂಕ್ ವಿಲ್ ಟೇಕ್ ಯು. ಏನೇ ಒಂದು ಕಷ್ಟ ಬಂದ್ರೂ ಐ ಥಿಂಕ್ ಯು ಶುಡ್ ಚಾಲೆಂಜ್ ಆ್ಯಂಡ್ ಫೇಸ್ ಇಟ್. ಲೈಕ್ ಇಲ್ಲ ಮಾಡ್ತೀವಿ, ಇದ್ದೇ ಚೆನ್ನಾಗಿರ್ತೀವಿ ಅಂತ. ಐ ಥಿಂಕ್ ಅದಾದಾಗ ಐ ಥಿಂಕ್ ಲೈಫ್ ವಿಲ್ ಟೇಕ್ ಇಟ್ಸ್ ಒನ್ ಥಿಂಗ್. ಆ್ಯಂಡ್ ಬ್ಯೂಟಿ ಅನ್ನೋದು ಅಲ್ಲೇ ಬಂದ್ಬಿಡುತ್ತೆ. ಸರ್ ಇನ್ನೊಂದು, ನಿಮ್ಮ ಹೆಸರು ಧರ್ಮ ಅಂತ ಹೇಳಿ, ನಿಮ್ಮ ಸಿಸ್ಟರ್ ಹೆಸರು ಸತ್ಯ ಅಂತ ಹೇಳಿ, ಈ ಸತ್ಯ ಧರ್ಮ ಏನು ಸರ್ ಸೀಕ್ರೆಟ್? ಡ್ಯಾಡಿ ನಾವು ಆ್ಯಕ್ಚುಲಿ ಸತ್ಯ ಧರ್ಮ ಅಂತ ನಮ್ಮ ಜಸ್ಟಿಸ್ ಕುಟುಂಬದಿಂದ ನಮ್ಮ ತಾತ ಬಂದು ಚೀಫ್ ಜಸ್ಟಿಸ್ ಆಗಿದ್ದರು, ಜಸ್ಟಿಸ್ KB ಮೈ ಅವರು 1984. ಸೊ ನಮ್ಮ ತಂದೆಯವರು ಐ ಥಿಂಕ್ ಅದೆಲ್ಲ ತುಂಬ ಇದು ಮಾಡಿದೆ. ಇನ್ ಮೈ ಫಾದರ್ಸ್ ಲಾ ಮಾಡಿದರು. ಐ ಥಿಂಕ್ ಅವ್ರಿಗೆ ಅದೇನೋ ಅನಿಸ್ತು ಸತ್ಯ ಧರ್ಮ ಅಂತ. ಸೊ ಅದಕ್ಕೆ ಇಟ್ಟಿದ್ದಾರೆ. ಕಮಿಂಗ್ ಮೂವೀಸ್ಗೆಲ್ಲ ಆಲ್ ದಿ ವೆರಿ ಬೆಸ್ಟ್. ಎಸ್, ಥ್ಯಾಂಕ್ ಯು ಸರ್. ನೋಡಿದ್ರಲ್ಲ, ಇದು ನಮ್ಮ ಬಿಗ್ ಬಾಸ್ ಮನೆಯ ಕ್ಯಾಡ್ಬರೀಸ್ ಆಡಿರುವಂಥ ಮಾತಿದಾಗಿತ್ತು. ಕ್ಯಾಮ್ರಾ ಪರ್ಸನ್ ಜಾನ್ ಅವ್ರ ಜೊತೆ ಚೈತನ್ಯ ಕೊಠಾರಿ, ಪಬ್ಲಿಕ್ ನೆಕ್ಸ್ಟ್ ಬೆಂಗಳೂರು.